ಲಾಗಿನ್ ಆಗೋ ಥರ ID ಪಾಸ್ವರ್ಡ್ನ ಹಾಕಿ ಲಾಗಿನ್ ಹಾಕ್ಕೊಳ್ಳಿ. ನಿಮ್ಮ ಫೋನು ಲ್ಯಾಪ್ಟಾಪ್ ಸಿಸ್ಟಮ್ನಲ್ಲಿ ಯಾವುದ್ರಲ್ಲಾದರೂ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ ಲಾಗಿನ್ ಆಗಿ. ಸೊ ನೋಡಿ ಲಾಗಿನ್ ಆದ ತಕ್ಷಣ ನೋಡಿ ಈ ರೀತಿ ಅಪ್ಡೇಟ್ ಅಪ್ಪರ್ ID ಅಂತ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ. ಮುಂಚೆ ಬರ್ತಿರಲಿಲ್ಲ, ಸೊ ಇವಾಗ ಎಲ್ಲರಿಗೂ USMSನಲ್ಲಿ ಈ ಥರ ಬರ್ತಾ ಇದೆ. ಸೊ ಅಪ್ಪರ್ ಐಡಿನೂ ಒಂದೇ ಮತ್ತು ABC ಐಡಿನೂ ಒಂದೇ. ಸೊ ನೀವು ಆಲ್ರೆಡಿ ABC ಐಡಿನ ಕ್ರಿಯೇಟ್ ಮಾಡಿರ್ತೀರಲ್ವ, ಅದೇ ಅಪ್ಪರ್ ಐಡಿ ಆಗಿರುತ್ತೆ. ಸೊ ಇವಾಗ ಇದನ್ನ ನಾವು ಯಾವ ರೀತಿ ಆಲ್ರೆಡಿ ಕ್ರಿಯೇಟ್ ಮಾಡಿರೋ ABC ಐಡಿ ಅಥವಾ ಅಪ್ಪರ್ ಐಡಿನ ಯಾವ ರೀತಿ ನಾವು ಇದರಲ್ಲಿ ಹಾಕಿ ಇದನ್ನು ಸಕ್ಸಸ್ಫುಲಿಯಾಗಿ ಸಬ್ಮಿಟ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ನೀವು ಏನಿಲ್ಲ, ವೆರಿ ಸಿಂಪಲ್ಲಾಗಿ ಆಧಾರ್ OTP ಬರೋವಂಥ ಫೋನ್ನ ನಿಮ್ಮ ಹತ್ರ ಇಟ್ಕೊಳ್ಬೇಕಾಗಿರುತ್ತೆ. ಸೊ ಕೆಳಗಡೆನೂ ಆಪ್ಷನ್ಸ್ ನೋಡ್ಬೋದು, ತುಂಬ ಆಪ್ಷನ್ಸ್ ಬಂದಿದೆ. ಫೇಚ್ ಇಲ್ಲಿ ನೋಡ್ಬೋದು, ಫೇಚ್ ಅಪ್ಪರ್ ಐಡಿ ಅಂತ ಗ್ರೀನ್ ಮಾರ್ಕಲ್ಲಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನೋಡಿ ಈ ರೀತಿ ಕೇಳುತ್ತೆ ಎಂಟರ್ ಅಪ್ಪರ್ ಐಡಿ ಅಂತ. ಸೊ ಇಲ್ಲಿ ಏನೋ ನಿಮ್ಗೆ ಗೊತ್ತಿದ್ರೂ ಕೂಡ ನೀವು ABC ಐಡಿನ ಇಲ್ಲಿ ಎಂಟರ್ ಮಾಡಬೇಡಿ. ಅದ್ರ ಬದಲಿ ಅಪ್ಪರ್ ಐಡಿ ಪಕ್ಕದಲ್ಲೇ ಮೇಲ್ಗಡೆ ಅದರ್ ಐಡಿ ಅಂತ ಇದೆ, ನಿಮ್ಗೆ ಕಾಣಿಸ್ತಿರ್ಬೋದು ನೋಡಿ. ನಾನು ಇಲ್ಲಿ ಮಾರ್ಕ್ ಮಾಡಿ ಕಾಣಿಸ್ತಿದ್ದೀನಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದರ್ ಐಡಿ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟಿಗೆ ಕೆಳಗಡೆ ಸೆಲೆಕ್ಟ್ ಐಡಿ ಅಂತ ಬರುತ್ತೆ, ಅಲ್ಲಿ ನೀವು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡಾದಮೇಲೆ ಕೆಳಗಡೆ ಮತ್ತೆ ಏನಿಲ್ಲ, ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕು. ಅಂದರೆ ಫೋನ್ ನಂಬರ್ ಅಲ್ಲ, ಆಧಾರ್ ಕಾರ್ಡ್ ನಂಬರ್ 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ. ಎಂಟರ್ ಮಾಡಾದ್ಮೇಲೆ ಕೆಳಗಡೆ ಪಿನ್ ಅಂತ ಕೇಳುತ್ತೆ. ಸೊ ಪಿನ್ ನಿಮ್ಗೆ ಗೊತ್ತಿರಲ್ಲ, ಗೊತ್ತಿದ್ದರೆ ಹಾಕಿ, ಇಲ್ಲ ಕಂಟಿನ್ಯೂ ಕೊಡಿ. ಇಲ್ಲಾಂದರೆ ಪಿನ್ ಗೊತ್ತಿಲ್ಲ ಅಂತಂದರೆ ಸೊ ಏನು ಪಿನ್ ಹಾಕಬೇಕಂತ ಇಲ್ಲಿ ಕೆಳಗಡೆ ಫಾರ್ಗೆಟ್ ಸೆಕ್ಯೂರಿಟಿ ಪಿನ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಪಿನ್ ಗೊತ್ತಿಲ್ಲ ಅಂದರೆ ಇದ್ರ ಮೇಲೆ ಸೆಕ್ಯೂರಿಟಿ ಪಿನ್ ಮೇಲೆ ಫಾರ್ಗೆಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಈ ರೀತಿ ಓಪನ್ ಆಗುತ್ತೆ. ಮತ್ತೆ ಸೆಲೆಕ್ಟ್ ಐಡಿ ಕೇಳುತ್ತೆ. ಸೊ ಇಲ್ಲಿ ಮತ್ತೆ ಅಗೇನ್ ಆಧಾರ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಇಲ್ಲಿ ಎಂಟರ್ ಆಧಾರ್ ನಂಬರ್ ಕೇಳುತ್ತೆ, ಮತ್ತು ಆಧಾರ್ ಕಾರ್ಡ್ ನಂಬರ್ನ ಹಾಕಿ. ಅದೇ ರೀತಿ ಕೆಳಗಡೆ ಡೇಟ್ ಆಫ್ ಬರ್ತು ಕೂಡ ಕೇಳುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಡೇಟ್ ಆಫ್ ಬರ್ತ್ ಇದೆ ಅದೇ ಡೇಟ್ ಆಫ್ ಬರ್ತ್ನ ನೀವಿಲ್ಲಿ ಎಂಟರ್ ಮಾಡಿ ಕಂಟಿನ್ಯೂ ಕೊಡಬೇಕಾಗಿರುತ್ತೆ. ಸೊ ನಾನು ಆಧಾರ್ ಕಾರ್ಡಲ್ಲಿ ಇರೋ ರೀತಿಯೇ ಎಲ್ಲ ಎಂಟ್ರಿ ಮಾಡಿ ಕಂಟಿನ್ಯೂನ ಕೊಡ್ತೀನಿ. ಸೊ ಇವಾಗ ಕಂಟಿನ್ಯೂ ಕೊಟ್ಟ ತಕ್ಷಣ ಈ ರೀತಿ ಸ್ವಲ್ಪ ಲೋಡಿಂಗ್ ಆಗಿಬಿಟ್ಟು ನೆಕ್ಸ್ಟ್ ಪೇಜಿಗೆ ನೋಡಿ ಈ ರೀತಿ ಬರುತ್ತೆ. ಸೊ ಇಲ್ಲಿ OTP ಕೇಳುತ್ತೆ. ಸೊ ಆಧಾರ್ ಕಾರ್ಡ್ ನಂಬರಲ್ಲಿ ಫೋನ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTPನ ನಾವಿಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಕೊಡಬೇಕು. ಸೊ ಸಬ್ಮಿಟ್ ಕೊಟ್ಟ ತಕ್ಷಣ ನೋಡಿ ಇಲ್ಲಿ ರೀಸೆಟ್ ಪಿನ್ ಅಂತ ಕೇಳುತ್ತೆ. ಸೊ ಏನಪ್ಪ ಅಂತ ಅಂದರೆ ಇಲ್ಲಿ ನಾವು ಒಂದು 6 ನಂಬರ್ನ ಸೆಟ್ ಮಾಡ್ಕೊಳ್ಬೇಕು. ಅಂದರೆ 6 ನಂಬರ್ನ ಪಾಸ್ವರ್ಡ್ ಆಗಿ ಸೆಟ್ ಮಾಡ್ಕೊಳ್ಬೇಕು. ಓನ್ಲಿ ಅದು ಅಂಕೆನಲ್ಲಿ ಮಾತ್ರ ಇರಬೇಕು. ಸೊ 6 ನಂಬರ್ ನಿಮ್ಗೆ ನೆನಪಿರುವಂಥ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಅದು ನಂಬರ್ ಆಗಿರಬೇಕು. ಟೋಟಲ್ 6 ನಂಬರ್ ಅಷ್ಟೇ ಇರುತ್ತೆ. ಮೇಲ್ಗಡೆ ಏನು ನಂಬರ್ ಹಾಕ್ತೀರಾ ಕೆಳಗಡೆ ಸೇಮ್ ಅದೇ ರೀತಿ ನಂಬರ್ನ ಹಾಕಬೇಕು. ಇದೇ ನಿಮ್ಮ ಪಾಸ್ವರ್ಡ್ ಆಗಿರುತ್ತೆ. ಸೊ ಪಿನ್ ಆಗಿರುತ್ತೆ ಲಾಗಿನ್ ಆಗಲಿಕ್ಕೆ. ಸೊ ಸೇಮ್ ನಿಮಗೆ ನೆನಪಿರಬೇಕು ಅಂಥದ್ದನ್ನು ಹಾಕಿ ಕೆಳಗಡೆ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ತಕ್ಷಣ ನೋಡಿ ಮತ್ತೆ ಅಗೇನ್ ಈ ರೀತಿ ಬರುತ್ತೆ. ಆವಾಗ ಮತ್ತೆ ಸೇಮ್ ಅಗೇನ್ ನೀವೇನು ಮಾಡಬೇಕಂತ ಅಂದರೆ ಆಧಾರ್ ID ಅಂತ ಇದೆ ಗೊತ್ತಾ ಮೇಲ್ಗಡೆ, ಸೇಮ್ ಮತ್ತು ಅದಕ್ಕೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಮತ್ತೆ ಅಗೇನ್ ಮತ್ತೆ ಇದೇ ರೀತಿ ಬರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಆಧಾರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ನಂಬರ್ನ ಹಾಕಿ. ಅದೇ ರೀತಿ ಇವಾಗ ನಾನು ಹೇಳ್ತೀನಿ ನೋಡಿ, ಆಧಾರ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆಧಾರ್ ನಂಬರ್ನ ಹಾಕಬೇಕಾಗಿರುತ್ತೆ. ಅದಾದಮೇಲೆ ಪಿನ್ ಅಂತ ಕೇಳುತ್ತೆ ಗೊತ್ತಾ, ನಾನು ಇವಾಗ ಹೇಳಿದೆ ಪಾಸ್ವರ್ಡ್ ಅದೇ ಆಗಿರುತ್ತೆ ಲಾಗಿನ್ ಆಗ್ಲಿಕ್ಕಂತ. ಸೊ ಇವಾಗ ಏನು ನೀವು ಸೆಟ್ ಮಾಡಿದ್ದೀರಲ್ವ 6 ನಂಬರ್ ಅಂಕೆಗಳನ್ನ ಪಿನ್ ಕೋಡ್ ಆಗಿ, ಪಿನ್ ಆಗಿ ಅದೇ ಪಿನ್ನ ಹಾಕಿ, ಅದೇ ಪಾಸ್ವರ್ಡ್ ಆಗಿರುತ್ತೆ. ಸೊ ಅದನ್ನು ಹಾಕಿ ಸಿಂಪಲ್ಲಾಗಿ ಕೆಳಗಡೆ ಕಂಟಿನ್ಯೂ ಅಂತ ಕೊಡಿ. ಸೊ ನಾನು ಪಿನ್ನ ಹಾಕಿ ಇವಾಗ ನೋಡಿ ಕಂಟಿನ್ಯೂ ಅಂತ ಕೊಡ್ತೀನಿ. ಸೊ ಕಂಟಿನ್ಯೂ ಕೊಟ್ಟ ತಕ್ಷಣ ನೋಡಿ ಇವಾಗ ಈ ರೀತಿ ಲೋಡಿಂಗ್ ಆಗಿಬಿಟ್ಟು ಮತ್ತೆ ಅಗೇನ್ OTPಗೆ ಬರುತ್ತೆ. ಸೊ ಆಧಾರ್ ಕಾರ್ಡ್ ನಂಬರ್ಗೆ OTP ಹೋಗುತ್ತೆ. OTPನ ಕೊಟ್ಟು ಕಂಟಿನ್ಯೂ ಕೊಟ್ಟ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಮೇಲ್ಗಡೆ ಫಸ್ಟು ಓನ್ಲಿ ಪಾನ್ ವೆರಿಫಿಕೇಷನ್ ರೆಕಾರ್ಡ್ ಮೇಲೆ ಓನ್ಲಿ ಅದು ಆ ಬಾಕ್ಸ್ ಮೇಲೆ ಮಾತ್ರ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಯಾವುದನ್ನು ಬೇಡ, ಡೈರೆಕ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿ ಅಲೋ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಅಲೋ ಅಂತ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಲೋಡಿಂಗ್ ಆಗಿಬಿಟ್ಟು ಈ ರೀತಿ ನೋಡಿ ಇವಾಗ ಕಾಣಿಸ್ತೀನಿ ಆಧಾರ್. ಇಲ್ಲಿ ನೋಡಿ ಅಪ್ಪರ್ ID ಅಂತ ನಿಮ್ಮ ಅಪ್ಪರ್ ID ಬಂದು ಫೇಚ್ ಅಪ್ಡೇಟ್ ಸಕ್ಸಸ್ಫುಲಿ ಈ ರೀತಿ ಬರುತ್ತೆ. ನೋಡಿದ್ರೆ ಇವಾಗ ಈ ರೀತಿ ಸಕ್ಸಸ್ಫುಲಿ ಆಗಿ ನಾವು ಅಪ್ಪರ್ ಐಡಿನ ಅಪ್ಡೇಟ್ ಮಾಡ್ಕೊಳ್ಬೋದು. ಸೊ ಇವಾಗ ಅಪ್ಡೇಟ್ ಆದ ತಕ್ಷಣ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ಹೋಮ್ ಪೇಜಿಗೆ ಬರುತ್ತೆ. ಮತ್ತು ನಿಮ್ಮ ID ಪಾಸ್ವರ್ಡ್ನ ಹಾಕಿ ಅಗೇನ್ ಮತ್ತೆ ಲಾಗಿನ್ ಆಗಿ. ಯಾಕಂತಂದರೆ ನಾವು ಅಪ್ಡೇಟ್ ಸಕ್ಸಸ್ಫುಲಿ ಆಗಿದೆ ಅಲ್ಲ ಅಂತ ಕನ್ಫರ್ಮೇಷನ್ ಬೇಕಲ್ವ. ನೋಡಿ ಇವಾಗ ನಾನು ID ಪಾಸ್ವರ್ಡ್ನ ಎರಡನ್ನೂ ಹಾಕಿ ಲಾಗಿನ್ ಆಗ್ತೀನಿ. ಲಾಗಿನ್ ಆದ ತಕ್ಷಣ ನೋಡಿ ಇವಾಗ ಈ ರೀತಿ ನೋಡಿ ಮೊನ್ಚರ್ ID ಎಂಟರ್ ಮಾಡಿ ಅಂತ. ಸೊ ಅದು ಯಾವುದೂ ಬರಲ್ಲ, ಸಕ್ಸಸ್ಫುಲಿ ಆಗಿ ನಮ್ಮದು ಅಪ್ಡೇಟ್ ಆಗಿದೆ.